ಒಂದಾನೊಂದು ಕಾಲದಲ್ಲಿ ಬೆಟ್ಟದ ಮೇಲೆ 4 ಬಿಳಿ ಹುಲಿ ಮರಿಗಳು ಇದ್ವು. ಆ 4 ಮರಿಗಳು ತುಂಬಾನೇ ಚಿಕ್ಕದಾಗಿದ್ವು. ಅವತ್ತು ರಿಂಕು ಅವ್ರ ಅಪ್ಪ ಮೋಹನ್ ಜೊತೆ ಕಾಡಲ್ಲಿ ಸುತ್ತಾಡಕಂತ ಹೋಗಿದ್ದ. ಆಗ ಅವನಿಗೆ ಆ 4 ಮರಿಗಳು ಕಾಣಿಸ್ಕೊಳ್ಳುತ್ತೆ. ಅವನು ಅನ್ಕೊಂಡ ಆ 4 ಮರಿಗಳು ಬೆಕ್ಕುಗಳು ಅಂತ. ಅಪ್ಪ, ಈ 4 ಬೆಕ್ಕು ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ಮಗನೆ, ತುಂಬಾ ಚೆನ್ನಾಗಿದೆ. ಆದ್ರೆ ಇದನ್ನ ಜೊತೆಗೆ ತಗೊಂಡು ಹೋಗಕ್ಕಾಗಲ್ಲ, ಅಮ್ಮ ಕಿರ್ಚಾಡ್ತಾರ ಆಮೇಲೆ. ಹಾಗೆ ಆಗ್ಲಿ. ಹಾಗಿದ್ರೆ ನಾನು ಸ್ವಲ್ಪ ಹೊತ್ತು ಇದ್ರ ಜೊತೆ ಆಟ ಆಡ್ತೀನಿ. ರಿಂಕು ಆ 4 ಮರಿಗಳ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಸಂಜೆ ಆಗ್ತಿದ್ದಂಗೆ ರಿಂಕು ತಂದೆ ಹೇಳ್ತಾರೆ, ಮಗನೆ ರಿಂಕು, ಹೊರಡೋಣ ಈಗ. ನಾವು ಇನ್ನೂ ತುಂಬಾ ದೂರ ಹೋಗ್ಬೇಕು. ರಾತ್ರಿ ಹೊತ್ತಲ್ಲಿ ದಾರಿ ದಾಟೋದು ತುಂಬಾ ಕಷ್ಟ ಆಗುತ್ತೆ. ಹೌದಾ? ಸರಿ ಅಪ್ಪಾಜಿ, ನೀವ್ ಹೇಳ್ದಾಗೆ ಆಗ್ಲಿ. ಹಾ ಮಗನೆ, ನಿರಾಸೆ ಆಗ್ಬೇಡ. ಬಾ, ನಾವೀಗ ಹೊರಡೋಣ. ರಿಂಕು ಮತ್ತೆ ಮನೋಜ್ ಅಲ್ಲಿಂದ ಹೊರಟು ಹೋಗ್ತಾರೆ. ಆ 4 ಮರಿಗಳು ರಿಂಕುನ್ನೇ ನೋಡ್ತಾ ಇದ್ವು. ರಾತ್ರಿ ಆಗ್ಬಿಡುತ್ತೆ. ರಿಂಕು ಮತ್ತೆ ಮನೋಜ್ ಬೆಟ್ಟದಿಂದ ಕೆಳಗಿಳಿದು ತಮ್ಮ ಊರಿಗೆ ತಲುಪಿಟ್ಟಿರ್ತಾರೆ. ಅಮ್ಮ, ನಿಮಗ್ ಗೊತ್ತಾ, ನಾನಿವತ್ತು ಬೆಟ್ಟದಲ್ಲಿ 4 ಬೆಕ್ಕಿ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ದೆ. ಹೌದಾ? ಜೊತೆಗೆ ಮನೆಗೇನ್ ತಗೊಂಡ್ ಬರ್ಲಿಲ್ಲ ತಾನೆ? ಇಲ್ಲ, ನಾನ್ ಮೊದ್ಲೇ ಬೇಡ ಅಂತ ಹೇಳ್ದೆ ಮಾಲ್ತಿ. ನೋಡ್ದೆ ರಿಂಕು, ನಾನ್ ಮೊದ್ಲೇ ಹೇಳಿದ್ದೆ ತಾನೆ ಅಮ್ಮ ಬೈತಾರೆ ಅಂತ. ಆಗ ಬಾಗ್ಲಲ್ಲಿ ಏನೋ ಒಂದು ಶಬ್ದ ಕೇಳ್ಬರುತ್ತೆ. ಮಾಲ್ತಿ ಮತ್ತೆ ರಿಂಕು ಬಂದು ಆ ಬಾಗ್ಲನ್ನ ಓಪನ್ ಮಾಡ್ತಾರೆ. ಯಾರು ಕಾಣಿಸ್ತಿಲ್ವಲ್ಲ? ಯಾರದು ಈ ತರ ತಮಾಷೆ ಮಾಡ್ತಿರೋದು? ಅಮ್ಮ, ಇಲ್ ನೋಡಿ ಕೆಳಗೆ. ಇವ್ರು ಮಾಡ್ತಾ ಇದ್ದಿದ್ದು ತಮಾಷೆನಾ? ಅಯ್ಯೋ ದೇವ್ರೆ, ಏನು ಇದೆಲ್ಲ? ಅಯ್ಯೋ ದೇವ್ರಲ್ಲ ಅಮ್ಮ, ಬೆಕ್ಕು ಇದು. ಬನ್ನಿ ಬನ್ನಿ, ಒಳಗ್ ಬನ್ನಿ. 4 ಮರಿಗಳು ಮನೆ ಒಳಗಡೆ ಬರುತ್ತೆ. ಅಯ್ಯೋ, ಇವುಗಳು ಇಲ್ಲಿಗೆ ಹೇಗ್ ಬಂತು? ನಾನ್ ಹಿಂದೆ ತಿರ್ಗಿ ನೋಡಿದಾಗ ನಮ್ ಹಿಂದೆ ಯಾರು ಇರ್ಲಿಲ್ವಲ್ಲ. ಇವು ನಮ್ಮನ್ನ ಹಿಂಬಾಲ್ಸ್ಕೊಂಡೇ ಬಂದಿರ್ಬೇಕು. ಅಮ್ಮ, ನಂಗೆ ಇವುಗಳಂದ್ರೆ ತುಂಬಾ ಇಷ್ಟ. ನಾನ್ ಇವುಗಳನ್ನ ನಮ್ ಮನೇಲಿ ಇಟ್ಕೋಬಹುದಾ ಅಮ್ಮ? ರಿಂಕು ಅವರ ತಾಯಿ, ಒಪ್ಕೊಳಮ್ಮ. ಮಗು ಎಷ್ಟೊಂದು ಪ್ರೀತಿಯಿಂದ ಆಸೆಯಿಂದ ಕೇಳ್ತಾ ಇದೆ. ಆಯ್ತು, ಈ ಮರಿಗಳನ್ನ ಇಟ್ಕೊಂಡು ನೀವು ಸಾಕಿ. ಆದ್ರೆ ಇದನ್ನ ನೋಡ್ಕೊಳ್ಳೋದು, ಸ್ನಾನ ಮಾಡೋದು ಇಲ್ಲ, ಇದನ್ನೆಲ್ಲ ನೀವೇ ಇಬ್ರು ಮಾಡ್ಬೇಕು. ನಾ ಈಗ್ಲೇ ಹೇಳ್ತಾ ಇದ್ದೀನಿ. ಸರಿ ಅಮ್ಮ, ನಾನ್ ಜೋಪಾನವಾಗಿ ನೋಡ್ಕೋತೀನಿ. ಈ ತರ 4 ಮರಿಗಳನ್ನ ಮನೆಯಲ್ಲಿ ಸಾಕೋಕೆ ಅವರಮ್ಮ ಒಪ್ಪಿಗೆ ಕೊಡ್ತಾರೆ. ರಂಗೀನ್ಪುರದಲ್ಲಿ ಈ ಊರಲ್ಲಿ ಹವಾಮಾನದ ತುಂಬಾನೇ ಸಮಸ್ಯೆ ಆಗಿತ್ತು. ಕಾಲಕ್ಕೆ ತಕ್ಕಂತೆ ಹವಾಮಾನದ ವಾತಾವರಣ, ಇದರಿಂದಾಗಿ ಬೆಳೆಗಳು ಬರ್ತಾ ಇರ್ಲಿಲ್ಲ. ಹೀಗೆ 1 ವರ್ಷ ಕಳೆದು ಹೋಯ್ತು. ಈ 4 ಮರಿಗಳು ಈಗ ದೊಡ್ಡದಾಗಿವೆ. ಯಾರಿಗ್ ಗೊತ್ತು ಇವು ಹುಲಿಗಳಂತ? ವಿದ್ಯುತ್, ಜ್ವಾಲಾ, ಪವನ್, ತರಲ್, ನೀವ್ ಯಾವಾಗ್ಲೂ ಕೂಡ ನನ್ ಜೊತೆನೇ ಇರ್ಬೇಕು. ನೀವೆಲ್ಲ ಯಾವಾಗ ಈ ಊರಿಗೆ ಬಂದ್ರು, ಮಳೆ ಎಲ್ಲ ಸರಿಯಾದ ಸಮಯಕ್ಕೆ ಬರ್ತಾ ಇದೆ. ಹಾಗೆ ವ್ಯವಸಾಯ ಕೂಡ ಚೆನ್ನಾಗಾಗ್ತಾ ಇದೆ. ಈಗ ನಮ್ಗೆ ಯಾವುದೇ ಸಮಸ್ಯೆ ಕೂಡ ಇಲ್ಲ. ಹಾ, ಈ ಮಾತು ಸರಿಯಾಗಿ ಹೇಳ್ದೆ ನೀನು. ಈ 4 ಪ್ರಾಣಿಗಳಿಗೆ ನೀನ್ ಸರಿಯಾಗಿನೇ ಹೆಸರಿಟ್ಟಿದೀಯ. ಖಂಡಿತ ಈ 4 ದೊಡ್ಡ ಪ್ರಾಣಿಗಳೇ ಇರ್ಬೇಕು. ಈ ಊರಿಗೆ ಏನು ಉಪಕಾರ ಆಗಕ್ಕೆ ರಿಂಕು ಇಂದ ಅವು ಇಲ್ಲಿಗೆ ಬಂದಿರ್ಬೇಕು. ಹಾ, ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಾ ಇದ್ಯಾ. ಆದ್ರೆ ನಾವ್ ಇದನ್ನ ಎಲ್ಲಿಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ಇದೇ ದೊಡ್ಡ ಸಮಸ್ಯೆ ಆಗಿದೆ. ಜನ ಇದನ್ನ ನೋಡಿ ಹೆದರ್ಕೊಂಡು ಊರಿಂದ ದೂರ ತಗೊಂಡು ಹೋಗಿ ಹೇಳ್ತಾರೆ. ಅದಕ್ಕೆ ನಾವ್ ಇವುಗಳನ್ನ ಬಚ್ಚಿಡ್ಲೇಬೇಕಾಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಆ 4 ಪ್ರಾಣಿಗಳು ಅವನನ್ನ ನೋಡ್ತಾವೆ. ಇಲ್ಲ, ನೀವುಗಳೆಲ್ಲ ಎಲ್ಲಿಗೂ ಹೋಗಲ್ಲ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಿಡಿ. ನಾನ್ ನಿಮ್ನೆಲ್ಲ ಎಲ್ಲಿಗೂ ಹೋಗೋದಕ್ ಬಿಡಲ್ಲ. ರಿಂಕು ಅಪ್ಪ ಅಮ್ಮನ್ಗೆ ಅನ್ಸುತ್ತೆ ರಿಂಕು ಆ 4 ಪ್ರಾಣಿಗಳನ್ನ ಆಚೆ ಕರ್ಕೊಂಡು ಹೋಗಲ್ಲ ಅಂತ. ಆದ್ರೆ ಅವ್ರಿಗೆ ಇದು ಗೊತ್ತಿರ್ಲಿಲ್ಲ. ಪ್ರತಿ ರಾತ್ರಿ ರಿಂಕು ಆ 4 ಪ್ರಾಣಿಗಳನ್ನ ಸುತ್ತಾಡಕ್ಕೆ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ. ಇವತ್ತು ಕೂಡ ರಾತ್ರಿ ಹೀಗೆ ಆಗ್ತಾ ಇತ್ತು. ಆದ್ರೆ ಇವತ್ತು ಊರಲ್ಲಿ ಜೋರಾಗಿ ಮಳೆ ಸುರಿತಾ ಇತ್ತು. ಅಯ್ಯೋ, ಇವತ್ತು ಎಷ್ಟೊಂದ್ ಜೋರಾಗಿ ಮಳೆ ಬರ್ತಾ ಇದೆ. ವಿದ್ಯುತ್, ಒಂದ್ ಕೆಲ್ಸ ಮಾಡೋಣ, ನಾವೀಗ ಮನೆಗೆ ಹೋಗೋಣ. ವಿದ್ಯುತ್ ಮತ್ತೆ ಉಳಿದ ಪ್ರಾಣಿಗಳು ರಿಂಕು ಜೊತೆ ಮನೆಗೆ ವಾಪಸ್ ಹೊರಡ್ತವೆ. ಆಗ ಅಚಾನಕ್ ಆಗಿ ವಿದ್ಯುತ್ ರಿಂಕು ಅನ್ನ ಕೆಳಗ್ ಬೀಳಿಸುತ್ತೆ. ರಿಂಕು ಮೂರ್ಛೆ ತಪ್ಪಿ ಹೋಗಿ ಕೆಳಗ್ ಬೀಳ್ತಾನೆ. ಆಗ ಒಂದು ಸಿಡಿಲು ವಿದ್ಯುತ್ ಮೇಲೆ ಬೀಳುತ್ತೆ. ಅದರಿಂದ ವಿದ್ಯುತ್ಗೆ ಏನೂ ಆಗಲ್ಲ. ಆ ಪ್ರಾಣಿಗಳು ರಿಂಕುವನ್ನ ಎತ್ಕೊಂಡು ಬೇಗ ಮನೆಗೆ ಹೋಗ್ತವೆ.
ಆ 4 ಪ್ರಾಣಿಗಳು ಅಲ್ಲಿಂದ ಹೊರಟು ಹೋದ್ಮೇಲೆ ಅದೇ ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಳ್ತಾನೆ. ಹಾಗಿದ್ರೆ ಈ 4 ಹುಲಿಗಳು ಇಲ್ಲಿಗೆ ಬರ್ತಾವ? ಆಕಾಶ, ಭೂಮಿ, ಅಗ್ನಿ, ಜಲ ಈ ತತ್ವಗಳಿಂದ ಹುಟ್ಟಿರೋ ಈ ದಿವ್ಯವಾದ ಹುಲಿಗಳು ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀನಿ, ಆದ್ರೆ ಅವುಗಳು ಇವಾಗ ಸಿಕ್ತು. ಒಳ್ಳೇದಾಯ್ತು, ಇವುಗಳು ಎಲ್ಲಿರ್ತವೆ ಅಂತ ಗೊತ್ತಾಯ್ತಲ್ಲ. ಇವುಗಳನ್ನ ಹಿಡಿಯೋದು ತುಂಬಾ ಸುಲಭ ಆಗುತ್ತೆ. ಮಾರನೇ ದಿನ ರಿಂಕು ತನ್ನ ಮನೆಯಲ್ಲಿ ವಿಶ್ರಾಂತಿ ತಗೋತಾ ಇರ್ತಾನೆ. ಅವನು ಎಚ್ಚರ ಆದಾಗ, ಅಮ್ಮ ಅಮ್ಮ ಮಗನೇ ರಿಂಕು, ನೀನೆಲ್ಲ ಹೊರಟೋಗಿದ್ದೆ ನಿನ್ನೆ? ಆ ಪ್ರಾಣಿಗಳು ನಿನ್ನನ್ನ ತರ್ದೇ ಹೋಗಿದ್ರೆ ನಮಗೇನೋ ಗೊತ್ತೇ ಆಗ್ತಾ ಇರ್ಲಿಲ್ಲ ರಿಂಕು. ಮಗನೇ, ಇನ್ ಮುಂದೆ ನಮ್ಗೆಲ್ಲ ಹೇಳ್ದೆ ಎಲ್ಲಿಗೂ ಹೋಗ್ಬೇಡ ನೀನು. ಅಲ್ಲ, ಅಷ್ಟಕ್ಕೂ ನಿನಗೆ ಏನಾಯ್ತು? ಇದ್ದಕ್ಕಿದ್ದಾಗೆ ಹೇಗ್ ಪ್ರಜ್ಞೆ ತಪ್ಪೋದೆ? ರಿಂಕು ನೆನಪು ಮಾಡ್ಕೊಳ್ತಾನೆ ಆ ಸಮಯದಲ್ಲಿ ಏನಾಗಿತ್ತು ಅಂತ. ವಿದ್ಯುತ್ ಕೆಳಗಡೆ ಬೀಳಿಸಿದ್ದನ್ನ ರಿಂಕುಗೆ ನೆನ್ಪಾಗುತ್ತೆ. ಉಳಿದ 3 ಪ್ರಾಣಿಗಳು ಅವನ್ ಮೇಲೆ ಇದ್ವು ಅಂತ. ನನಗೆ ನೆನ್ಪಿಲ್ಲ ಅಪ್ಪಾಜಿ, ನಾನು ಸುತ್ತಾಡಕ್ಕೆ ಅಂತ ಹೋಗಿದ್ದೆ, ಆಗ್ಲೇ ಏನೋ ಆಗೋಯ್ತು. ಮತ್ ನಾನು ಇವಾಗ ಕಣ್ಬಿಟ್ಟಾಗ ನಾನು ಇಲ್ಲಿದ್ದೀನಿ. ಆಗ ಅಲ್ಲಿಗೆ ಹಿಂದಿನ ರಾತ್ರಿ ಬಂದಿರೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಸುಳ್ಳು ಹೇಳೋದು ತಪ್ಪು ಕಣಪ್ಪ. ಯಾಕೆ ಹೇಳ್ತಲ್ಲ ನಿಮ್ಮ ತಂದೆ ತಾಯಿಗೆ ಏನಾಯ್ತು ಅಂತ? ನೀವ್ಯಾರು? ಮತ್ತೆ ಇದ್ದಕ್ಕಿದ್ದಾಗ ಮನೆಯೊಳಗಡೆ ಹೇಗ್ ಬಂದ್ರಿ? ನಾನೊಬ್ಬ ರಾಕೀರು. ಹೆಸರಂತೂ ವಿಚಿತ್ರವಾಗಿದೆ. ಹೆಸರೇ ಆಗಿರ್ಲಿ, ಏನ್ ಕೆಲ್ಸ ಹೇಳಿ? ಇಲ್ಲಿಗೆ ಯಾಕೆ ಬಂದಿದ್ದು? ನೆನೆ ನೀವು ಅಲ್ಲೇನ್ ನೋಡಿದ್ರಿ ಅಂತ ಹೇಳಿ. ಹಾಗಿದ್ರೆ ಮೊದ್ಲು ನನ್ನ ಹೆಸರೇ ಹೇಳ್ಬಿಡ್ತೀನಿ. ನನ್ನ ಹೆಸರು ರಘುರಾಜ್ ಅಂತ. ನಾನು ಈ ಹುಲಿಗಳ ಕಾರಣದಿಂದ ಇಲ್ಲಿಗೆ ಬಂದಿದ್ದು. ನಿನ್ನೆ ನಾನ್ ನೋಡ್ದೆ, ನಿಮ್ ಮಗ ಹುಲಿಗಳ ಜೊತೆ ಕಾಡಲ್ಲಿ ಸುತ್ತಾಡ್ತಾ ಇದ್ದ. ಮತ್ತೆ ಇದ್ದಕ್ಕಿದ್ದಾಗೆ ಒಂದು ಹುಲಿ ನಿಮ್ ಮಗನ್ನ ತಳ್ಳಿ ಬೀಳಿಸ್ಬಿಡ್ತು. ಇಲ್ಲ ಅಮ್ಮ, ಅದು ಬೀಳ್ಸಿಲ್ಲ, ನಾನೇ ಕಾಲ್ ಜಾರಿ ಬಿದ್ದಿದ್ದು. ನಿಮ್ಗೆ ಹುಲಿಗಳ ಬಗ್ಗೆ ಹೇಗ್ ಗೊತ್ತು? ನಾವು ಅವುಗಳನ್ನ ಸಾಕಿದೀವಿ, ಅವೇನು ಅಂತ ನಮಗ್ ಚೆನ್ನಾಗ್ ಗೊತ್ತು. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇವುಗಳೇನು ಸಾಮಾನ್ಯವಾದ ಹುಲಿಗಳಲ್ಲ, ದಿವ್ಯವಾದ ಹುಲಿಗಳು. 4 ತತ್ವಗಳ ಪ್ರತೀಕ ಇದು. ಇವುಗಳ ಕಾರಣದಿಂದ ನಿಮ್ಮ ಬಂಜರು ಜಮೀನು ಮತ್ತೆ ಬರಗಾಲ ಎಲ್ಲ ನಿವಾರಣೆ ಆಗ್ತಾ ಇರೋದು. ಹಾಗಿದ್ರೆ ನೀವು ಇವುಗಳ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ? ಇವುಗಳು ನಮ್ಮ ಊರ್ಗೆ ಮತ್ತೆ ನಮ್ಮ ಮಗಂಗೆ ವರದಾನ ಆಗಿದೆ. ಆವಾಗ ಇವು ಮರಿಗಳಾಗಿದ್ವು, ಇವಾಗ ದೊಡ್ಡದಾಗಿದ್ದಾವೆ. ನಿನ್ನೆ ನನ್ ಕಣ್ಣಾರೆ ನೋಡ್ದೆ. ಈ ಹುಲಿ ನಿಮ್ಮ ಮಗನ ನೆಲದ ಮೇಲೆ ತಳ್ತಿದ್ದ ಹಾಗೆ ಇದ್ದಕ್ಕಿದ್ದಾಗೆ ಜೋರಾಗಿ ಒಂದ್ ಸಿಡ್ಲು ಬಂದು ಅದ್ರ ಮೇಲೆ ಬಿತ್ತು. ಯಾವ ಹುಲಿನ ಇವನು ವಿದ್ಯುತ್ ಅಂತ ಕರೀತಾನೋ, ಅಂದ್ರೆ ಅದು ಸಿಡಿಲು, ಆಕಾಶದ ತತ್ವವಾಗಿದೆ ಅದು. ಇನ್ನು ಮುಂದೆ ಇದೇ ರೀತಿ ಘಟನೆಗಳು ನಡೀತಾ ಇರುತ್ತೆ. ನಿಮ್ ಮಗ ಹೇಗ್ ಸುರಕ್ಷಿತವಾಗಿರ್ತಾನೆ? ನಿಮ್ ಊರ್ ಹೇಗ್ ಸುರಕ್ಷಿತವಾಗಿರುತ್ತೆ? ಅಪ್ಪಾಜಿ, ಅವ್ರಿಗೆ ಹೇಳಿ, ನಾನು ಆ ಹುಲಿಗಳನ್ನ ನನ್ನ ತಮ್ಮಂದ್ರ ತರ ನೋಡ್ಕೋತಾ ಇದೀನಿ. ನಾನೆಲ್ಲೂ ಹೋಗೋದಕ್ ಬಿಡಲ್ಲ. ದಿವ್ಯನೋ ಅಥವಾ ಇಲ್ವೋ, ಆದ್ರೆ ಅದು ಪ್ರಾಣಿನೇ ತಾನೇ. ದೂರ ಇಡೋದೇ ಬುದ್ಧಿವಂತಿಕೆ ಕಣಪ್ಪ. ಇಲ್ಲ, ನಾನು ಇವುಗಳನ್ನ ಸಾಕಿದೀನಿ, ನನ್ ಮಕ್ಕಳ ತರ. ನಾನು ಇವುಗಳನ್ನ ಕಳಿಸ್ಕೊಡಲ್ಲ. ನೀವಿಬ್ರು ಹೇಳ್ತಾ ಇರೋದು ಸರಿಯಾಗಿದೆ, ಆದ್ರೆ ಊರಿನ ಜನರಿಗೆ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಇಲ್ಲ ಅಂದ್ರೆ ನಾವು ಈ ಊರನ್ನ ಬಿಟ್ಟು ಎಲ್ಲಾದ್ರೂ ಬೆಟ್ಟದಲ್ಲಿ ವಾಸ ಆಗ್ಬೇಕಾಗತ್ತೆ. ನೀವೆಲ್ರೂ ರಿಂಕು ಸಲುವಾಗಿ ದೂರ ಆಗ್ಬೇಕು, ಅರ್ಥ ಆಗ್ತಿದೆ ಅಲ್ವಾ? ವಿದ್ಯುತ್, ಜ್ವಾಲಾ, ಪವನ್, ತರಳ್, ನನಗೂ ನಿಮ್ಮಿಂದ ದೂರ ಆಗಕ್ಕೆ ಇಷ್ಟ ಇಲ್ಲ. ರಿಂಕು ನಿಮ್ಮನ್ನ ಭೇಟಿ ಆಗಕ್ ಬರ್ತಾ ಇರ್ತಾನೆ, ಮತ್ತೆ ರಘುರಾಜ್ ಕೂಡ ನಿಮ್ಮನ್ನ ಹುಷಾರಾಗಿ ನೋಡ್ಕೊಳ್ತಾನೆ. ಈ ಅಮ್ಮನ್ ಮಾತ್ ಕೇಳ್ತೀರಲ್ವಾ ನೀವೆಲ್ಲ? ಆ 4 ಮರಿಗಳು ಮಾಲ್ತಿ ಹತ್ರ ನೋಡ್ತಾರೆ. ಅವಳ ಮಾತಿಗೆ ಬೆಲೆ ಕೊಟ್ಟು ರಘುರಾಜ್ ಜೊತೆ ಹೋಗ್ತವೆ. ರಿಂಕು ಅವುಗಳನ್ನ ನೋಡಿ ಅಳ್ತಾ ಇರ್ತಾನೆ, ಮತ್ತೆ ಅಸಹಾಯಕನಾಗಿ ಏನು ಮಾಡಕ್ಕಾಗಲ್ಲ. 3 ದಿನ ಆದ್ಮೇಲೆ ರಿಂಕು ತನ್ನ ಕೈಯಲ್ಲಿ ಆ 4 ಮರಿಗಳಿಗೆ ಬೆಲ್ಟ್ ಅನ್ನ ತಗೊಂಡು ಹೋಗ್ತಾ ಇದ್ದ. 3 ದಿನಗಳಿಂದ ಅಳ್ತಾನೆ ಇದೆಯಲ್ಲಪ್ಪ, ಸ್ವಲ್ಪ ಆದ್ರೂ ನಗಾಡು. ಇಲ್ಲ ಅಪ್ಪ, ನಾನು ಯಾವಾಗ ನಗ್ತೀನಿ ಅಂದ್ರೆ ನನ್ನ ತಮ್ಮಂದ್ರನ್ನೆಲ್ಲ ಭೇಟಿ ಆದಾಗ. ನೀವ್ ಇದ್ದಕ್ಕಿದ್ದಾಗೆ ಯಾವ್ದೋ ಅಪರಿಚಿತ ವ್ಯಕ್ತಿ ಹತ್ರ ಹೇಗದ್ನ ಬಿಡ್ತೀರಾ? ಆಯ್ತು ಆಯ್ತು ಸರಿ, ಇನ್ನೇನ್ ನಾವು ಬೆಟ್ಟನ ತಲುಪ್ತೇವೆ. ಅವರಿಬ್ರು ಬೆಟ್ಟದ ರಸ್ತೆಯಿಂದ ಸ್ವಲ್ಪ ಹೊತ್ತಾದ್ಮೇಲೆ ಬೆಟ್ಟದ ಮೇಲೆ ತಲುಪ್ತಾರೆ. ಮೋಹನ್ ಅಚಾನಕ್ ಆಗಿ ರಿಂಕುನ್ನ ನಿಲ್ಲಿಸ್ತಾನೆ. ಏನಾಯ್ತು ಅಪ್ಪಾಜಿ? ಅಲ್ ನೋಡು. ಆಗ ರಿಂಕು ನೋಡ್ತಾನೆ,
ಆ 4 ಪ್ರಾಣಿಗಳು ಒಂದು ಪಂಜರದಲ್ಲಿ ಬಂದಿಯಾಗಿರುತ್ತೆ. ಅವುಗಳನ್ನ ಚೈನಿಂದ ಕಟ್ಟಿ ಹಾಕಿರ್ತಾರೆ. ಅಪ್ಪಾಜಿ, ಅವುಗಳನ್ನ ಯಾಕೆ ಹೀಗ್ ಬಂದಿ ಮಾಡಿದ್ದಾರೆ? ಗಮನ ಇಟ್ಟು ಕೇಳೋ, ಅವನೇನೋ ಹೇಳ್ತಾ ಇದ್ದಾನೆ. ನೀನ್ ಆ ಮಗುನ ಸಿಡ್ಲಿಂದ ಏನೋ ಕಾಪಾಡ್ಬಿಟ್ಟೆ, ಮತ್ತೆ ಅವನು ಹೆದರ್ಕೋಬಾರ್ದು ಅನ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟೆ. ಅದು ನಿನ್ನ ಜಾದುವಿಂದ. ಆದ್ರೆ ನಾನೇನ್ ಹೇಳ್ದೆ ಅಂದ್ರೆ ನೀನ್ ಅವನ್ನ ತಳ್ಳಿ ಬೀಳಿಸ್ದೆ ಅಂತ. ಸಿಡ್ಲು ಹೊಡೆದಿದ್ದು ನಿನ್ನಿಂದ ಅಂತ. ಮತ್ತೆ ಅವರು ಒಪ್ಕೊಂಡ್ಬಿಟ್ರು. ಇವಾಗ ನೀವು ನನ್ ಕೈಗೆ ಸಿಕ್ಕಾಕೊಂಡ್ಬಿಟ್ರಿ. ಎಷ್ಟೋ ವರ್ಷಗಳಿಂದ ಹುಡುಕಾಡ್ತಾ ಇದ್ದೆ ನಿಮ್ಗಳನ್ನ, ಮತ್ತೆ ಇವತ್ ನನ್ ಕೈಗೆ ಸಿಕ್ಕಾಕೊಂಡ್ಬಿಟ್ರಿ. ಅಣ್ಣ, ಇನ್ಯಾರು ನಮ್ನ ತಡೆಯೋದಕ್ಕಾಗಲ್ಲ. ಇವುಗಳನ್ನ ಬಂದಿ ಮಾಡಿ ಇಟ್ಕೊಂಡ್ಬಿಡೋಣ. ಮತ್ತೆ ಮಾತ್ ಕೇಳಿಲ್ಲ ಅಂದ್ರೆ ಆ ಹುಡುಗಂಗೆ ನೋವು ಮಾಡೋಣ. ರಿಂಕು ಅಲ್ಲಿಂದ ಓಡ್ತಾ ಹೊರಗ್ ಬರ್ತಾನೆ. ಮತ್ತೆ ಮನೋಜ್ ಅವನ್ ಹಿಂದೆ ಹಿಂದೆ ಬರ್ತಾನೆ. ಯಾರ್ ನೀವಿಬ್ರು? ಈ 4 ಜನರ ಅಣ್ಣ ಮತ್ತೆ ತಂದೆ. ಇಲ್ಲಿಗೆ ಯಾಕೆ ಬಂದಿರೋದು? ಸುಮ್ನೆ ಇಲ್ಲಿಂದ ಹೋಗ್ತಾ ಇರೋ. ಆ ಹುಲಿಗಳು ಸರಿ ಇಲ್ಲ. ನೀವ್ 4 ಜನ ನನ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ರಘುರಾಜ್ ರಿಂಕು ಹತ್ರ ಹೋಗ್ತಾನೆ. ಆಗ 4 ಪ್ರಾಣಿಗಳು ತಮ್ಮ ಭಾಷೆಯಲ್ಲಿ ಮಾತಾಡ್ಕೊಳ್ತಾವೆ. ಆ ಮಗುವಿಂದ ದೂರ ಇರು ಮನುಷ್ಯ. ನಮ್ಮ ತಾಯಿ ನಿನ್ ಜೊತೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಒಂದ್ ವೇಳೆ ನೀನು ರಿಂಕುನ ಮುಟ್ಟಿದ್ರು ಕೂಡ ನೀನು ನಮ್ಮ 4 ಜನರ ಕೋಪ ನೋಡ್ಬೇಕಾಗತ್ತೆ. ಸರಿ, ನಾನೇನು ಮಾಡ್ತಾ ಇಲ್ಲ. ಅದು ಅಲ್ಲದೆ ನೀವು ಈ ಬೇಡಿಗಳನ್ನ ಕಟ್ ಮಾಡಕ್ಕಾಗಲ್ಲ. ಹಾಗೆ ನಿಮ್ಗಳನ್ನ ಸುಮ್ನೆ ಬಿಡೋದಕ್ಕೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಮಗುನ ಸುಮ್ನೆ ಬಿಡ್ತಾ ಇದ್ದೀನಿ. ರಿಂಕು, ನೀನ್ ನಮ್ಮನ್ನ ಭೇಟಿ ಆಗೋದಕ್ಕೆ ಬಂದಿದ್ದು ನಮಗ್ ತುಂಬಾ ಖುಷಿ ಆಯ್ತು. ಆದ್ರೆ ನಿನಗೆ ವಾಪಸ್ ಹೋಗು. ಅಪ್ಪಾಜಿ, ನೀವು ದಯವಿಟ್ಟು ಇವನ್ನ ಕರ್ಕೊಂಡು ಹೋಗಿ. ಆದ್ರೆ ಮಗ್ನೆ, ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ಹೋಗಕ್ಕೆ ನನಗೆ ಮನ್ಸು ಬರ್ತಾ ಇಲ್ಲ. ಅಮ್ಮ ಹೇಳಿದ್ರು ರಿಂಕುಗೆ ಇದೇ ಒಳ್ಳೇದು ಅಂತ. ಅಪ್ಪಾಜಿ, ನಮ್ಗೆ ಅವ್ರ ಮಾತು ಮುರಿಯೋದಕ್ಕೆ ಇಷ್ಟ ಇಲ್ಲ. ನೀನ್ ಸುಮ್ನೆ ಇರು. ನಿನಗೇನು ಗೊತ್ತಿಲ್ಲ. ಅಮ್ಮ ಆ ರೀತಿ ಯಾವುದೇ ಆದೇಶ ಕೂಡ ಕೊಟ್ಟಿಲ್ಲ. ಅವ್ರಿಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಆ ಸಿಡ್ಲು ಬಿದ್ದಿದ್ದು ನಿನ್ನ ಕಾರಣದಿಂದಾಗಿ ಅಲ್ಲ ಅಂತ, ಬದ್ಲಿಗೆ ನೀನ್ ಅದರಿಂದ ನನ್ನ ಕಾಪಾಡ್ದೆ ಅಂತ. ಹಾ, ಈಗ ಮನೆಗ್ ಬನ್ನಿ ಮಕ್ಕಳೇ. ಅಣ್ಣ, ಇವ್ರುಗಳು ಹೇಗ್ ಮಾತಾಡ್ತಾ ಇದಾರೆ ಅಂದ್ರೆ ನಾವುಗಳು ಇಲ್ಲಿ ಇಲ್ವೇ ಇಲ್ಲ ಅನ್ನೋ ಹಾಗೆ. ನಡಿಯಜ್ಜು, ಈ ಹುಲಿಗಳು ನಮ್ಮ ಮಾತನ್ನ ಕೇಳೋದಿಲ್ಲ. ಅದು ಅಲ್ಲದೆ ಈ ಬೇಡಿಗಳನ್ನ ಮುರಿಯೋದು ಅಷ್ಟೊಂದು ಸುಲಭ ಏನಿಲ್ಲ. ಆ ಪಂಜರದಲ್ಲಿ ಒಂದು ಸ್ಫೋಟ ಆಗುತ್ತೆ. ಆಗ ಆ 4 ಪ್ರಾಣಿಗಳು ರಿಂಕು ಹತ್ರ ಬರ್ತಾವೆ. ವಿದ್ಯುತ್, ನೀನು ಮಾತಾಡ್ಬಹುದಾ? ನಮ್ 4 ಜನರಲ್ಲಿ ನಾನು ದೊಡ್ಡವನು. ಮತ್ ಕೇವಲ ನಾನು ಕೆಲವು ದಿನಗಳ ಹಿಂದೆ ಮಾತಾಡೋಕೆ ಕಲ್ತಿದ್ದು. ಬನ್ನಿ ಮಕ್ಳೇ, ಈಗ ಮನೆಗೆ ಹೋಗೋಣ. 4 ಪ್ರಾಣಿಗಳು ರಿಂಕು ಜೊತೆ ಮನೆಗೆ ಹೋಗ್ತಾವೆ. ಇದರಿಂದ ಗೊತ್ತಾಗುತ್ತೆ ಪ್ರಾಣಿ ಮತ್ತೆ ಮನುಷ್ಯರಲ್ಲಿ ಭೇದ ಭಾವ ಇಲ್ಲ ಅಂತ. ಇಲ್ಲಿ ಪ್ರೀತಿ ಪ್ರೇಮದ ವಿಷಯ ಬಂದ್ರೆ ಇಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಒಂದೇ ಕುಟುಂಬದವ್ರ ತರ ಇರ್ಬೇಕಲ್ವಾ?